ತಡ್ಕೊಳಕ್ಕಾಗದೆ ಕಾಲಿ ಎಳಿಯೋರ್ಗೆ ಎರಡು ಮಾತು. ಕಾಲಿ ಎಳಿಯೋರ್ಗೆ ಏನಿದ್ರು ಮಾತಲ್ಲ, ಕಾಲಲ್ಲೇ. ಹಳ್ಳಿ ಬಿಳ್ಳಿ ಎಷ್ಟೇ ಅವಮಾನ ಮಾಡಲಿ ಧೈರ್ಯವಾಗಿ ನಿಂತ್ಕೊಳ್ಳೋದೆ. ನನ್ನ ಗುರಿ ನನಗೆ ಮುಟ್ಟೋದು ಗೊತ್ತು, ತಡಿಯೋರೆಲ್ಲ ಬಂದು ಕಿತ್ಕೊಳ್ಳೋದೆ. ನನ್ನ ಜೀವನದಲ್ಲಿ ನಾನು ಸೋತಾಗ ಕೆಲವರು ಬೇಜಾರಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಜೀವನದಲ್ಲಿ ಗೆದ್ದಾಗ ಬೇಜಾನ್ ಜನಕ್ಕೆ ಬೆಂದೋಗುತ್ತೆ ಅಂತ ಗ್ಯಾರಂಟಿ ಗೊತ್ತು. ಒಬ್ಬ ಅವ್ನು ದೊಡ್ಡತನ ತೋರಿಸ್ಕೊಳ್ಳೋದಕ್ಕೆ ನನ್ನ ಪರಿಚಯ ಕೇಳ್ದ. ನಾನು ಹೇಳ್ದೆ ತುಂಬಾ ಚೆಕ್ದು. ಅವ್ನು ಕೇಳ್ದ ಏನು? ಅರ್ಥ ಮಾಡ್ಕೊಳಕ್ ನಿನ್ ಯೋಗ್ಯತೆ. ಒಂದಿನ ಸುಮ್ನೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಜನ ಎಲ್ಲಾ ಕೆಲಸ ಬಿಟ್ಟು ನಮ್ ಬಗ್ಗೆ ಯಾಕೆ ಎಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ಅಂತ. ಆಮೇಲೆ ಅರ್ಥ ಆಯ್ತು, ಪಾಪ ಯೋಚನೆ ಮಾಡೋದ್ ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ ಅಂತ. ಕೆಲವ್ರಿಗೆ ನನ್ ಬಗ್ಗೆ ಗೊತ್ತಿಲ್ಲದೆ ಹೋದ್ರು ನನ್ ಮೇಲೆ ದ್ವೇಷ. ಒಂದ್ಸಲ ಗೊತ್ತು ಮಾಡ್ಕೊಳ್ಳಿ, ಫಿದಾ ಆಗ್ಬಿಡ್ತೀರಾ. ಜೀವನದಲ್ಲಿ ಗೆಲ್ಬೇಕು ಅಂತ ಹೊರಟಾಗ ಸುಮಾರು ಜನ ದೂರ ಆಗ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಜೀವನದಲ್ಲಿ ಸೋತ್ರು ಅಕ್ಕಪಕ್ಕ ಯಾರೂ ಇರಲ್ಲ. ಬಿದ್ದಾಗ ಯಾರೂ ಬರ್ಲಿಲ್ಲ, ಎದ್ದಾಗ ಕಾಲ್ ಎಳಿತೀರ. ಅವತ್ತೇ ಅಲ್ಲಾಡ್ಸಕ್ ಆಗ್ಲಿಲ್ಲ, ಇವತ್ ಏನ್ ಕಿತ್ಕೋತೀರ? ಅಪ್ಪನ ಹೆಸರು ಹೇಳ್ಕೊಂಡು ಮೆರೆಯೋರು ಬೇಜಾನ್ ಜನ ಸಿಗ್ತಾರೆ. ಅಪ್ಪ ಇಟ್ಟಿರೋ ಹೆಸರು ಮೆರೆಸೋರು ನಮ್ ತರ ಇರ್ತಾರೆ. ಪ್ರತಿಯೊಂದಕ್ಕೂ ದೇವ್ರ ಹತ್ರ ಭಿಕ್ಷೆ ಬಿಡಕ್ ಬಿಟ್ಬೇಡಿ. ದೇವ್ರೇನ್ ತಂದೇನಾ ಕೇಳಿದೆಲ್ಲ ಕೊಡ್ಸಕ್ಕೆ. ನಮ್ ಜೀವನದಲ್ಲಿ ಕೆಲವೊಬ್ರು ಚಪ್ಲಿ ತರ ಜೊತೆಗೇನೋ ನಡೀತಾರೆ, ಹಿಂದೆಯಿಂದ ಕೆಸರು ಹಾರಿಸ್ತಾರೆ. ಅಂತವ್ರೆಲ್ಲಾರನು ಚಪ್ಲಿ ಜಾಗದಲ್ಲೇ ಬಿಡ್ಬೇಕು. ಈ ಕೆಲವು ಸಂಬಂಧಿಕರು ಹೇಗೆ ಅಂದ್ರೆ ಅವರು ಕಡಿತಿದ್ರು ಬಂದು ನಮ್ಮವ್ರದೇ ಕೆರೀತಾರೆ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವೈರಿಗಳನ್ನ ಸುಮ್ಮನೆ ನಾವು ಬೈಕೋತಿರ್ತೀವಿ. ಸೌಂಡ್ ಮಾಡಿ ಇವ್ರು ಕೊಳದು ಕಂಡವರು, ಸೈಲೆಂಟ್ ಆಗಿ ಗುಮ್ಮೋದು ನಮ್ಮೋರು. ಏನ್ ಕ್ವಾಟ್ಲೆ ಗುರು, ಆಯ್ಕೊ ತಿನ್ನೋರೆಲ್ಲ ದುಡಿಯೋರ್ ಬಗ್ಗೆ ಮಾತಾಡೋಂಗ್ ಆಗೋದ್ರು. ಲೇ ಕೆಲ್ಸ ಮಾಡ್ರು, ಅಟ್ಲೀಸ್ಟ್ ಇಲ್ಲಿಗಾದ್ರೂ ಬರ್ತೀರಾ? ಜೀವನ ಅನ್ನೋ ಆಟದಲ್ಲಿ ಬಂದವರೆಲ್ಲ ಆಟ ಆಡೋರೆ, ಒಳ್ಳೆಯವರೆಲ್ಲ ಆಟಕ್ಕೆ ಮೆಗ್ದವ್ರ. ಹೋಗ್ಲಿ ಬಿಡಿ. ನಂಗೆ ಆಟಿಟ್ಯೂಡ್ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ನಿಮಗೆ ದುಶ್ಮನ್ಗಳೇ ಬೇಕು ಅಂದ್ರೆ ಜಗಳ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ಸ್ವಲ್ಪ ಎತ್ತರಕ್ಕೆ ಬೆಳಿರಿ. ಅಂತ ದುಶ್ಮನ್ಗಳು ರೋಡ್ಗೂ ಬಿಟ್ಟಿಯಾಗಿ ಸಿಗ್ತಾರೆ. ಜೀವನದಲ್ಲಿ ಗೆಲ್ಲದು ಸೋಲೋದು ಇದ್ದೇ ಇರುತ್ತೆ. ಪ್ರತಿಯೊಂದನ್ನು ಎಂಜಾಯ್ ಮಾಡೋದು ಕಲಿಬೇಕು. ನಾವೊಂದು ಮ್ಯಾಚ್ ಸೋತ ತಕ್ಷಣ ಪಟಾಕಿ ಹೊಡೆಯೋ ಚೈಲ್ಡ್ಗಳ ಮಕ್ಳಂಗಾಡ್ಬೇಕು. ಮಕ್ಳಂಗಲ್ಲ.